ಪ್ರದೀಪ್ ಈಶ್ವರ್ ಅವ್ರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕಡು ಬಡವರಿದ್ದಾರೆ, ಸ್ವಲ್ಪ ಅನುಕೂಲವಾಗಿರುವಂಥ ಮಕ್ಕಳು ಇದ್ದಾರೆ, ಎಲ್ಲರೂ ಇದ್ದಾರೆ. ನಮ್ಮ ಮಕ್ಕಳು ಓದ್ತಾ ಇದ್ದಾರೆ. ಯಾರೂ ಮಾಡ್ದಿರೋ ಅಂಥ ಸಹಕಾರನ ಪ್ರದೀಪ್ ಈಶ್ವರ್ ಅವರು ಎಲ್ಲರಿಗೂ ಅನುಕೂಲವಾಗೋ ಥರ ನೆರವೇರಿಸ್ಕೊಡ್ತಾ ಇದ್ದಾರೆ. ಅವ್ರಿಗೆ ದೇವರು ಎಲ್ಲವನ್ನು ಕೊಟ್ಟು ಇದೇ ಥರ ಮುಂದುವರಿಸಲಿ ಅಂದ್ಬಿಟ್ಟು ನಾವು ಕೇಳ್ಕೊತೀವಿ. ಇವತ್ತು ಭಾರತೀಯ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ವಿತರಣೆ ಮಾಡ್ಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಆಮೇಲೆ ಸೇವಾ ಸಾಹೇಬರುಗಳು, ಇಲಾಖೆಯ ಬಹಳಷ್ಟು ಜನ ಬಂದು ನಮ್ಮ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರದೀಪ್ ಈಶ್ವರ್ ಕಡೆಯ ಒಂದು ನೀಟ್ ಅಕಾಡೆಮಿ ಅವರು ನೌಕರರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ನಮ್ಮ ಪ್ರದೀಪ್ ಸರ್ ಅವರು ಹೇಳೋ ಹಾಗೆ ಮಾನ್ಯ ಶಾಸಕರು ಸರ್ಕಾರಿ ಶಾಲೆಗಳು ಸರ್ಕಾರಿ ಆಸ್ಪತ್ರೆಗಳು ಇವತ್ತು ನಮ್ಮ ಎರಡು ಆತ್ಮ ಇದ್ದಂತೆ, ನಮ್ಮ ಎರಡು ಕಣ್ಣು ಇದ್ದಂತೆ ಅಂತ ಹೇಳಿರೋದು ನಿಜವಾಗ್ಲೂ 100ಕ್ಕೂ 100 ಕೂಡ ಇವತ್ತು ಸತ್ಯ ಆಗುತ್ತೆ. ಬಹಳ ಜನರಿಗೆ ಇವಾಗ ತುಂಬ ಹತ್ತಿರವಾಗಿ ಬೇಕಾಗಿರುವಂಥದ್ದು ಒಳ್ಳೆಯ ಆಸ್ಪತ್ರೆಗಳು ಬೇಕಾಗಿದೆ, ಒಳ್ಳೆಯ ಶಾಲೆಗಳು ಬೇಕಾಗಿದೆ. ಆ ಎರಡಕ್ಕೂ ಗಮನ ಕೊಟ್ಟಂತಹ ಮೊಟ್ಟ ಮೊದಲ ಶಾಸಕರು ನಮ್ಮ ಪ್ರದೀಪ್ ಈಶ್ವರ್ ಸರ್ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಈ ಥರ ಆಲೋಚನೆ ಮಾಡಿ ನಮ್ಮ ಸರ್ಕಾರಿ ಶಾಲೆಗಳನ್ನು ಮತ್ತು ಸರ್ಕಾರಿ ಆಸ್ಪತ್ರೆಗಳನ್ನು ಸಾಧ್ಯವಾದಷ್ಟು ಉನ್ನತೀಕರಿಸಿ ಅದನ್ನು ಬಡ ಜನರಿಗೆ ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಕನಸು ಏನಿತ್ತು, ಬಡ ಜನರ ಒಂದು ದಲಿತರ ಉದ್ಧಾರ ಆಗಬೇಕು ಅನ್ನುವಂಥದ್ದು ಮತ್ತು ಹಿಂದುಳಿದ ಜನಾಂಗದವರ ಉದ್ಧಾರ ಆಗಬೇಕಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲ ಶಾಸಕರುಗಳು ಕೂಡ ನಮ್ಮ ಪ್ರದೀಪ್ ಈಶ್ವರನ್ನು ನೋಡಿ ಅವರ ಮಾದರಿಯನ್ನು ಅನುಸರಿಸಿ ಇಡೀ ರಾಜ್ಯದಾದ್ಯಂತ, ಇಡೀ ದೇಶದಾದ್ಯಂತ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ನಮ್ಮ ದೇಶದಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ ಅನ್ನೋದನ್ನು ನಂಬಿಕೆ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಪ್ರದೀಪ್ ಈಶ್ವರ್ ಸರ್ ಆದರೆ ನನಗಾದರೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಎಷ್ಟೋ ಮಕ್ಕಳಿಗೆ ಬಡ ಮಕ್ಕಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಆಂಬ್ಯುಲೆನ್ಸ್ ಬಿಟ್ಟರು ಇನ್ನು ಮುಂದಕ್ಕಿನ್ನ ಹೆಲ್ಪ್ ಚೆನ್ನಾಗಿ ಮಾಡ್ತಾರಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನನಗಾದರೆ ತುಂಬ ಖುಷಿ ಆಗ್ತಾ ಇದೆ. ಏಕೆಂದರೆ ಯಾರೂ ಈ ಥರ ಮಾಡಿಲ್ಲ, ಆ ಸರ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಗ್ರೇಟು. ಏಕೆಂದರೆ ಕಷ್ಟ ಏನಂತ ಆ ಸರ್ಗೆ ಗೊತ್ತು. ನನಗಾದರೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಇನ್ನು ಈ ಥರ ಮುಂದೆ ಮಾಡಲಿ ಅಂತ ನಾನು ಕೋರ್ಕೊತಾ ಇದ್ದೀನಿ. ಮಾಡ್ತಾರೆ ಅನ್ನೋ ಉದ್ದೇಶನೂ ನನಗಿದೆ. ನಮಸ್ಕಾರ, ನನ್ನ ಹೆಸರು ಉಸ್ಮಾ. ನಾನು ಭಾರತೀಯ ವಿದ್ಯಾಸಂಸ್ಥೆಯಿಂದ ಮಾತಾಡುತ್ತಿದ್ದೇನೆ. ಈ ದಿನ ನಮ್ಮ ಶಾಲೆಯಲ್ಲಿ ಪ್ರದೀಪ್ ಈಶ್ವರ್ ಸರ್ ಅವರು ನಮ್ಮ ಎಲ್ಲರಿಗೂ 1ರಿಂದ ಮತ್ತು 10ನೇ ತರಗತಿಯವರೆಗೆ ಬಟ್ಟೆ ವಿತರಣೆಯನ್ನು ಮಾಡಿದ್ದಾರೆ. ನಮಗಿಂದ ಅವರ ಹೃತ್ಪೂರ್ವಕವಾಗಿ ವಂದನೆಗಳು. ಮತ್ತು 10ನೇ ತರಗತಿಯವರಿಗೆ 1000 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಅನೇಕರಿಗೂ ನನ್ನ ಧನ್ಯವಾದಗಳು. ಶ್ರೀಯುತ MLA ಆದ ಪ್ರದೀಪ್ ಈಶ್ವರ್ ಸರ್ ಅವರು ನಮ್ಮ ಭಾರತೀಯ ವಿದ್ಯಾಸಂಸ್ಥೆಯ 1ರಿಂದ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಬಟ್ಟೆ ವಿತರಣೆ ಮಾಡುತ್ತಿದ್ದಾರೆ. ಆದ್ದರಿಂದ ನಾನು ಅವರಿಗೆ ಧನ್ಯವಾದವನ್ನು ಕೋರುತ್ತಿದ್ದೇನೆ. ನನ್ನ ಹೆಸರು ಸುಪ್ರಿಯಾ. ಇವತ್ತಿನ ವಿಶೇಷ ಪ್ರದೀಪ್ ಈಶ್ವರ್ ಸರ್ ನಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ವಿಶೇಷವಾಗಿ ಬಟ್ಟೆಯನ್ನು ವಿತರಣೆ ಮಾಡ್ತಾ ಇದ್ದಾರೆ. ಈ ಥರನೇ ವರ್ಷ ಬಡ ಮಕ್ಕಳಿಗೆ ಬಟ್ಟೆಗಳನ್ನು ವಿತರಣೆ ಮಾಡಲಿ ಅಂತ ನನ್ನ ಅಭಿಪ್ರಾಯ. ಇವತ್ತು 10th ಕ್ಲಾಸ್ಗೆ ಎಕ್ಸಾಮ್ ಸಹ ನಡೀತಾ ಇದೆ. ಅವರಿಗೆ ವರ್ಷ ಕಾಸು ಸಹ ಕೊಡ್ತಾ ಇದ್ದಾರೆ, 2,000. ಅದಕ್ಕಿಂತ ಪ್ರದೀಪ್ ಈಶ್ವರ್ ಸರ್ಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಹೇಳ್ತಾರೆ. ಪ್ರದೀಪ್ ಈಶ್ವರನ್ ಅವರು ಎಲ್ಲರಿಗೂ ಬಟ್ಟೆ ಕೊಡೋದಕ್ಕೆ ತುಂಬ ಖುಷಿ ಇದೆ. ಹಾಗೆ ಅವರು ಮುಂದೆ ಇನ್ನೂ ಕಾರ್ಯಗಳು ನಡೆಸಲಿ ಅಂತ, ಮತ್ತು ಅವರು SLC ಅವರಿಗೆ ಎಲ್ಲ ಟೆಸ್ಟುಗಳು ಮತ್ತು ಮುಂದೆ ಅವ್ರು ಚೆನ್ನಾಗಿ ಓದಲಿ ಅಂತ ಟೆಸ್ಟ್ಗಳೆಲ್ಲ ಮುಂದೆ ಚೆನ್ನಾಗಿ ಮಾಡಲಿ ಅಂತ ಅವ್ರಿಗೆ ಹೇಳ್ತಾರೆ. ಪ್ರದೀಪ್ ಈಶ್ವರಣ್ಣ ಅವರು ಎಲ್ಲರಿಗೂ ಬಟ್ಟೆ ಕೊಟ್ಟಿದ್ದಾರೆ, ಖುಷಿ ಸುದ್ದಿ. ಮತ್ತು ಎಲ್ಲರಿಗೂ ಹಿಂಗೆ ಒಳ್ಳೆ ಕೆಲಸಗಳು ಮಾಡ್ತಾ ಇರಲಿ ಅಂದ್ಬಿಟ್ಟು ಚಿಕ್ಕ ಮಾತು ಹೇಳಿ. ಪ್ರದೀಪ್ ಈಶ್ವರ್ ಸರ್ ಅವರು ಬಟ್ಟೆಗಳೆಲ್ಲ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಅವ್ರಿಗೆ. ಬಡ ಮಕ್ಕಳಿಗೆ ನಮಗೆಲ್ಲ ತುಂಬ ಯೂಸ್ ಆಗುತ್ತೆ ಆ ಬಟ್ಟೆ. ಹಬ್ಬದ ದಿನ ಎಲ್ಲ ನಾವು ಹಾಕೊಂಡು ಖುಷಿಯಾಗಿ ತಿರುಗ್ಬೋದು. ಆದರೂ ನಾವೆಲ್ಲ ಹಾಕ್ಕೊಂಡು ಆ ದಿನ ತುಂಬ ಖುಷಿಯಾಗಿರ್ತೀವಿ. ಯಾರು ಕೇಳಿದ್ರೂ ನಮ್ಮ ಪ್ರದೀಪ್ ಈಶ್ವರ್ ಸರ್ ಕೊಟ್ಟಿದ್ದು ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಈಶ್ವರ್ ಸರ್.